ಈಗನೇ ನನ್ನ ಬ್ಯೂಟಿಫುಲ್ ಅಂದ್ಬಿಟ್ಟು ಅವ್ರವ್ರೆ ಹೌದೌದು ಎಲ್ಲ ಇರೋರೆಲ್ಲ ನನ್ನ ಜೊತೆ ಹುಟ್ಟಿ ಬೆಳೆದವ್ರೆ ನೀವು. ಮತ್ತೆ ಸೌಂದರ್ಯ ಅವ್ರಿಗೆ ಕಾದು ರಾಜಮಾ ನಿಮ್ಮಮ್ಮ. ಇದು ದ ಮರ್ಚೆಂಟ್ ಆಫ್ ವೆನಿಸ್. ಆಫ್ ವೆನಿಸ್ ಗೈ. ತಾನು 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 ದಿವ್ಯಾಂಜಲಿ. ನನಗೆ ಇವಾಗ ಕಾಫಿ ಇದೆ, ಆಡಕ್ಕಾಗಲ್ಲ. ಮಮ್ಮಿ ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗುಡ್ ಮಾರ್ನಿಂಗ್. ಎಲ್ಲಿ ಕೂತ್ರು ನಿಂತ್ರು ನಿದ್ದೆ ಮಾಡ್ತೀಯಲ್ಲಮ್ಮ, ಕಣ್ಣುರಿತಾ ಇದೆಯಂತೆ. ಇನ್ಬಿಲ್ಟೇ ಬಂದ್ಬಿಟ್ಟಿದೆ ಅಲ್ಲ ನಿಂಗೆ ಮಮ್ಮಿ. ನೋಡಿ ನನ್ನ ನೋಡಿ ಅಲ್ಲ, ನಿನ್ನಿಂದ ನನ್ನ ನೋಡಿ ನನಗೆ ಅಭ್ಯಾಸ ಆಗಿದೆ. ಇಲ್ಲಿ ನಾವು 4 ಗಂಟೆಗೆ ಹೋಗ್ಬೇಕಿರೋರು ರೂಟ್ ಮ್ಯಾಪ್ ನ ಮಿಸ್ ಮಾಡಿ 5 ಗಂಟೆಗೆ ಹೋಗ್ತೇವೆ. 5 ಗಂಟೆ ಅಲ್ಲ 6 ಗಂಟೆಗೆ ಹೋಗ್ತಾ ಇದ್ವಿ. ಹೊಸ ದಿನ ಹೊಸ ವೈಬಿಂಗ್ ವಿತ್ ಮೈ ಮದರ್ ಟುಡೇ. ಆ್ಯಕ್ಚುಲಿ ಇವತ್ತು ಒಂದು ಕಾನ್ಸರ್ಟ್ಗೆ ಹೋಗ್ತಾ ಇದ್ದೀವಿ. ಇವತ್ತು ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವ್ರ ಬರ್ಡೇ ಸ್ಪೆಷಲ್ಗೆ ಅವ್ರದ್ದು ಮತ್ತು ಹಂಸಲೇಖ ಅವ್ರದ್ದು ಒಂದು ಕಾನ್ಸರ್ಟ್ ನಡೀತಾ ಇದೆ ಇವತ್ತು JK ಗ್ರ್ಯಾಂಡಲ್ಲಿ, ಮೈಸೂರು ರೋಡ್ ಹತ್ರ. ನಮ್ಮ ಕ್ಲೋಸ್ ಫ್ರೆಂಡ್ ಸುಚಿತ್ರಾ ಅವರು ನಮಗೆ ಇನ್ವಿಟೇಷನ್ ಕೊಟ್ಟಿದ್ದಾರೆ. ಸೊ ನನಗೂ ಮ್ಯೂಸಿಕ್ ಅಂದರೆ ಇಷ್ಟ, ಮಮ್ಮಿಗೂ ಇಷ್ಟ. ಆಮೇಲೆ ನಾನು ನನ್ನ ಫ್ರೆಂಡ್ಸ್ ಸ್ವಲ್ಪ ಬೇರೆ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಇವತ್ತು ಕಾನ್ಸರ್ಟ್ ಅಟೆಂಡ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಲೆಟ್ಸ್ ಸಿ ಅಲ್ಲೆಲ್ಲಿ ಯಾರ್ಯಾರನ್ನ ಮೀಟ್ ಮಾಡ್ತೀವಿ, ಏನೇನು ಫನ್ ಆಗುತ್ತೆ, ಎಷ್ಟು ಚೆನ್ನಾಗಿರುತ್ತೆ ಅಂತ. ವಿಲ್ ಕಂಟಿನ್ಯೂ ಆನ್ ದಿಸ್ ವ್ಲಾಗ್. ಅಮ್ಮ ಏನಕ್ಕೆ ಬರ್ತಾ ಇದೆಯಾ ನನ್ನ ಜೊತೆ? ಸಸ್ಪೆನ್ಸ್ ಕರ್ಕೊಂಡು ಹೋಗ್ತಾ ಇದೀವಿ, ಅದಕ್ಕೆ ಬರ್ತಾ ಇದೆ. ನಿಂದಲ್ಲ ಹ್ಯಾಪಿ ಬರ್ಡೇ ರವಿಚಂದ್ರನ್ ಅವ್ರ ಹ್ಯಾಪಿ ಬರ್ಡೇ. ಹಂಗೇನು ಗೊತ್ತು, ರೆಡಿ ಆಗು ಹೋಗೋಣ ಎಲ್ಲ ಕರ್ಕೊಂಡು ಹೋಗ್ತೀವಿ ಅಂತ ರೆಡಿ ಆಗಿದ್ದೀನಿ. ಆಕ್ಚುಲಿ ನಮ್ಮ ಡ್ಯಾಡಿಗೆ ಮ್ಯೂಸಿಕ್ ಅಂದ್ರೆ ಇಷ್ಟ. ಅನ್ಫಾರ್ಚುನೇಟ್ಲಿ ಐ ಆಸ್ಕ್ಡ್ ಮೈ ಮದರ್. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಇಲ್ಲಿ ಅಂಗಡಿಗೆ ಬಂದ್ಮೇಲೆ ಡಿಸೈಡ್ ಮಾಡೋದು. ನಮ್ಮಮ್ಮ ಫುಲ್ ಸ್ಟೋರಿ ಬಿಲ್ಡ್ ಮಾಡ್ತಾ ಇದಾರೆ. ಪ್ಲೀಸ್ ಡೋಂಟ್ ಬಿಲೀವ್. ಇನ್ಬಿಲ್ಟೇ ಬಂದ್ಬಿಟ್ಟಿದೆ ಅಲ್ಲ ನಿಂಗೆ ಮಮ್ಮಿ. ನೋಡಿ ನನ್ನ ನೋಡಿ ಅಲ್ಲ, ನಿನ್ನಿಂದ ನನ್ನ ನೋಡಿ ನನಗೆ ಅಭ್ಯಾಸ ಆಗಿದೆ. ಇಲ್ಲಿ ನಾವು 4 ಗಂಟೆಗೆ ಹೋಗ್ಬೇಕಿರೋರು ರೂಟ್ ಮ್ಯಾಪ್ ನ ಮಿಸ್ ಮಾಡಿ 5 ಗಂಟೆಗೆ ಹೋಗ್ತೇವೆ. 5 ಗಂಟೆ ಅಲ್ಲ 6 ಗಂಟೆಗೆ ಹೋಗ್ತಾ ಇದ್ವಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಟುಡೇ ನಾವು ಮತ್ತೆ ನಮ್ಮ ಸುಚಿತ್ರ ಅವ್ರ ಜೊತೆಗೆ ಬ್ಲಾಗ್ ಮಾಡ್ತಾ ಕರ್ಕೊಂಡ್ಬಂದಿದ್ದಾರೆ. ಇವತ್ತು ಇವ್ರಿಗೆ ಹೇಳಿದ್ನಲ್ಲ ಅವಾಗಲೇ ಇವರೇ ಕರ್ಕೊಂಡ್ಬಂದಿರೋದು. ಏನೇನು ತೋರಿಸ್ತಾರೆ, ಏನೇನು ಲೆಟ್ಸ್ ಹ್ಯಾವ್ ಫನ್. ನೋಡಿ ಗೈಸ್, ಒಂದು ಅಮೇಝಿಂಗ್ ಶೋ ನೋಡಿ. ಇಲ್ಲಿ ಜಾಗ ನನ್ನ ಮದುವೆ ನೋಡೋಕ್ಕೆ ಜಾಗ ಬಂದಿದ್ವಿ. ಇದು ನಂದು ಅನೇಕ ಪ್ರಾಪರ್ಟಿ ಜಾಗ ಬಂದಿದ್ವಿ. So this is my new property which I purchased recently. I'm very happy. Are you happy? ವೆರಿ ಮಚ್. Actually I very much. ಅದನ್ನ ಗಿಫ್ಟ್ ಮಾಡಿದವರು ಇವರು. ಹೌದೌದು. ಹಿಂಗೆ ಅಂತಂದ್ರೆ ನನಗೆ ಬೇಕು ಬೇಡ ಅಂತಿದ್ರು. ಇಲ್ಲ ನೀನು ತಗೊಳ್ಳೇಬೇಕು, ನೀನು ತಗೊಂಡ್ರೇನೆ ನಂಗೆ ಖುಷಿ ಆಗೋದು ಅಂತ ಕೊಟ್ಟಿದ್ರು. ಜಾಗದ ಓನರ್ ಏನಾದರೂ ನೋಡಿದ್ರೆ ಅಷ್ಟೇ ಹುಡ್ಕೊಂಡ್ಬಂದೆ. This is for fun. Fun is fun. You shouldn't ask too much questions, okay? ಇವಾಗ ನಾನು ತಿನ್ನಕ್ಕೆ ಕೊಡ್ಸಿಲ್ಲ, ತಿನ್ನಕ್ಕೆ ಕೊಡ್ಸಿಲ್ಲ ಅಂದ್ರೆ ನಾನು ಕ್ಯಾಮ್ರಾಮನ್ನ ಕೇಳಿ ಗೈಸ್, ತಿನ್ನಕ್ಕೆ ಏನೂ ಕೊಡ್ಸಿಲ್ಲ ನಮ್ಗೆ ಆಗ್ಲಿಂದ. ನಮ್ಮೆಲ್ಲರೂ ಏನೂ ಕೊಡ್ಸಿಲ್ಲ ತಿನ್ನಕ್ಕೆ. ಯಾಕೆ ಈ ಕ್ಯಾಮ್ರಾಮನ್ ಮೇಲೆ ಅಷ್ಟೊಂದು ಲವ್ ಹೇಳಿ? ಯಾರು ಅಂತ ಕೇಳಿ ಫಸ್ಟ್. ಒಬ್ರು ಕಡಿಮೆ ಇದ್ರು ನಂಗೆ ಹಾಕೊಡಕ್ಕೆ ನನಗೆ. ಅಲ್ಲಿ ಯಾರು ದಿವ್ಯಾ ಗೌಡ ತರಾನೇ ಇದ್ದಾರೆ. ನಾನೇನಾದ್ರು ಡೂಪ್ಲಿಕೇಟ್. ಎಲ್ಲರೂ ದಿವ್ಯಾನ ರೆಕಗ್ನೈಸ್ ಮಾಡ್ತಿದ್ದಾರೆ. ದಿವ್ಯಾ ಗೌಡ ಸೆಲೆಬ್ರಿಟಿ ಮೇಡಮ್ ಬಂದಿದ್ದಾರೆ ಅಂತ. ಆದರೆ ಇವತ್ತೇ ನನ್ನ ಮುಖ ಬ್ಯಾಡ್ ಆಗಿದೆ. ನಂದು ಡೇ 4 ಆಗಿದೆ ಇದು ಮುಖ. ಬಟ್ ಅಷ್ಟೊಂದು ಗೊತ್ತಾಗ್ತಿಲ್ಲ ಅಲ್ಲ. ನಿಮ್ಮಷ್ಟು ರೆಡಿಯಾಗಿ ಬರಲ್ಲ. ಬಟ್ ಮೇಕಪ್ ಆರ್ಟಿಸ್ಟ್ ಹಿಂಗೆ ಹೇಳ್ತಾರೆ, ನಾವು ಮೇಕಪ್ ಮಾಡ್ಕೊಳಕ್ ಬರ್ದೇ ರೆಡಿ ಆಗ್ಬಿಟ್ಟು ಬಂದಿದ್ದಾರೆ. ಮೇಕಪ್ ಮಾಡ್ಕೊಳಕ್ಕೆ ಬರ್ದೇ ಇರೋ. ಅಲ್ಲ ಅಲ್ಲ, ಶಿ ಪರ್ಚೇಸ್ ನ್ಯೂ ಡ್ರೆಸ್ ಫಾರ್ ಕಮಿಂಗ್ ಹಿಯರ್. ಏನೋ ನೋ, ದಿಸ್ ಇಸ್ ಓಲ್ಡ್. ನಾವಿಬ್ರು ಶೂಟ್ ಫಸ್ಟ್ ಟೈಮ್ ಹಾಕೊಂಡ್ ಬಂದಿರೋದು. ಅಲ್ಲ, ನಾವು ತುಂಬ ವ್ಲಾಗ್ಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಯಾಕೋ ಇಲ್ಲಿಗೆ ಈ ವ್ಲಾಗ್ನ ಕಟ್ ಮಾಡೋಕ್ಕೆ ಮಾತಾಡ್ತಾ ಇದ್ದೀವಿ. ಇಲ್ಲ ಬೇಡ, ನಾವು ಈಗ ವಾಶ್ರೂಮ್ ಬ್ರೇಕ್ ತೊಗೊಂಡಿದ್ದೀವಿ. ಶೋನೇ ಶುರುವಾಗಿಲ್ಲ, ವಾಶ್ರೂಮ್ ಬ್ರೇಕ್ ತೊಗೊಂಡಿದ್ದೀವಿ.
ಬಟ್ ಶೋ ಶುರು ಆದಮೇಲೆ ಮರ್ಯಾದೆಗೆ ಅಲ್ಲೇ ಕೂತಿರ್ತೀವಿ ಸೀಟಲ್ಲೇ. ಆದರೂ ಏನು ಜನ ಇದ್ದಾರೆ ಅಪ್ಪ, ಸಿಕ್ಕಾಪಟ್ಟೆ ಜನ ಇದ್ದಾರೆ. ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ. ಓಕೆ, ಲೆಟ್ಸ್ ಗೋ ಇನ್ ಸೈಡ್. ಹೋಣ, ಬಾಯ್ ಮಾಡಿ. ಮತ್ತೆ ವ್ಲಾಗಲ್ಲಿ ಕಾಣಿಸ್ಕೊತಾ ಇರ್ತಾರೆ. ಅವ್ರಿಗೆ ಪದೇ ಪದೇ ನಂಗೆ ವ್ಲಾಗಲ್ಲಿ ಮಾತಾಡೋಕ್ಕೆ ಬರಲ್ಲ. ಯಾರಿಗೆ ಸುಚಿ ಕಂಡ್ರೆ ಇಷ್ಟ ಆಗಿದೆಯೋ ಅವರೆಲ್ಲ ಕಮೆಂಟ್ಸಲ್ಲಿ ಸುಚಿ ಅಂತ ಕಮೆಂಟ್ ಹಾಕಿ. ನಂಗೆ ವ್ಲಾಗಲ್ಲಿ ಮಾತಾಡೋಕ್ಕೆ ಬರಲ್ಲ ಗೈಸ್. ದಟ್ಸ್ ಓಕೆ. ಇವ್ರು ಮಾತಾಡ್ತಾರೆ. ಇವ್ರು ಪ್ರೋ. ಇವ್ರ ಹಸ್ಬೆಂಡ್ನ ನನಗೆ ಯಾಕಮ್ಮ ನಮ್ಮ ಹೆಂಡ್ತಿನ ನೀವು ಕರ್ಕೊಂಡೋಗಿದ್ದೀರಾ ವ್ಲಾಗಗೆಲ್ಲ ಅಂತ ಅಂದ್ಬಿಟ್ಟು. ಚೆನ್ನಾಗಿರೋ ಬ್ಯೂಟಿಫುಲ್ ಹೆಂಡ್ತಿನ ನೀವು ಯಾಕೆ ಎಲ್ಲ ಕಡೆ ತೋರಿಸ್ತಾ ನೋಡಿ. ಇದ್ದೀರಾ? ಇವರಷ್ಟು ಬ್ಯೂಟಿಫುಲ್ ಯಾರಿದ್ದಾರೆ ಅಲ್ಲ? ದಿವ್ಯಾ ಇಸ್ ಬ್ಯೂಟಿಫುಲ್ ರೈಟ್? ಅಯ್ಯ, ಅಫ್ಕೋರ್ಸ್. ಥ್ಯಾಂಕ್ ಯು ಸೊ ಮಚ್. ನೋಡಿ, ತಾನೇ ನನ್ನ ಬ್ಯೂಟಿಫುಲ್ ಅಂದ್ಬಿಟ್ಟು ಅವರೇ ಹೌದು ಯಾಸ್ ಸುಚಿ ನನ್ನ ಮರ್ಯಾದೆ ಕಳಿಸ್ತೀನಿ. ನಾವು ಆ್ಯಕ್ಚುಲಿ ಒಂದು ಶೀಘ್ರದಲ್ಲೇ ಒಂದು ಕೂರ್ಗ್ ಪ್ಲ್ಯಾನ್ ಮಾಡ್ತಾ ಇದ್ವಿ ಆಯಿತಾ. ಅದರಲ್ಲಿ ನಮ್ಮ ಅನ್ಫಿಲ್ಡ್ ವರ್ಷನ್ ತೋರಿಸ್ತೀವಿ. ಬಟ್ ಔಟ್ಫಿಟ್ಸ್ ಚೆಕ್ ಮಾಡಬೇಕಂತೆ. ಔಟ್ಫಿಟ್ಸ್ ಚೆಕ್ ಇವ್ರು ನನ್ನ ಪೇಷನ್ಸ್ ಚೆಕ್ ಮಾಡ್ತಾರೆ. ನೀವು ನೋಡೋ ಸಿನಿಮಾಗಳ ದೃಷ್ಟಿಕೋನವನ್ನು ಬದಲಾಯಿಸಿದ್ದು ಇದೇ ಕ್ರೇಜಿ ಬ್ರಹ್ಮ. ಒಂದೇ ಮಾತಲ್ಲಿ ಹೇಳೋದಾದರೆ, ನಮ್ಮ ನಾಡಿನ, ನಮ್ಮ ನೆಲದ ಸಂಸ್ಕೃತಿಗೆ ದೃಶ್ಯ ಸಂಗೀತಗಳನ್ನು ಪೋಣಿಸಿ ಕರುನಾಡ ಹೆಮ್ಮೆಯನ್ನು ದೇಶದೆಲ್ಲೆಡೆ ಸಾರಿದ್ದು ಈ ಕ್ರೇಜಿ ಬ್ರಹ್ಮ ಜೋಡಿ. ಕನ್ನಡ ಚಿತ್ರರಂಗದಲ್ಲಿ ಇತಿಹಾಸವನ್ನು ಸೃಷ್ಟಿಸಿದಂತಹ ಈ ಜೋಡಿ ಇವತ್ತು ಮತ್ತೆ ಒಂದಾಗಿ ಹೊಸ ಇತಿಹಾಸವನ್ನು ಬರೆಯೋದಕ್ಕೆ ಸಜ್ಜಾಗಿದ್ದಾರೆ. ಹಾಗಾದರೆ ಪೂಜ್ಯ ಕನ್ನಡಿಗರೇ, ಶುರು ಮಾಡೋಣ. ಇದು ದೃಶ್ಯ ಬ್ರಹ್ಮ ಹಾಗೂ ನಾದ ಬ್ರಹ್ಮರ ಅಪೂರ್ವ ಸಂಗಮದ ಸ್ವರ ಸಂಭ್ರಮ, ಕ್ರೇಜಿ ಬ್ರಹ್ಮ ಮ್ಯೂಸಿಕ್. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ the one and only crazy star ವಿ ರವಿಚಂದ್ರನ್ ಸರ್ ಹಾಗೂ ನಾದ ಬ್ರಹ್ಮ ಮಹಾಗುರುಗಳು ಡಾಕ್ಟರ್ ಹಂಸಲೇಖ ಸರ್. ಸುನಾದ ಇಬ್ರು ಸೇರಿದ್ರೆ ಸುನಾದ, ಇಬ್ರು ಸೇರಿ ಸುನಾದ. ನಾನು ಮಾತಾಡ ಮಹಾಗುರುಗಳೇ, ನೀವೇ ಮಾತಾಡಬೇಕು. ನಾದ ವಿನೋದ, ಅವರು ವೇಗ, ನಾನು ರಾಗ. ಈ ಒಬ್ರು ವೇದ, ಇನ್ನೊಬ್ರು ರಾಗ. ಮಹಾಗುರುಗಳೇ, ಅದೆಲ್ಲ ಓಕೆ. ನಿಮ್ಮ ಕೈಯಲ್ಲಿ ಒಂದು ಟಿಫಿನ್ ಬಾಕ್ಸ್ ಇದೆ, ಅದೇನದು? ಇದರಲ್ಲಿ ನನ್ನ ಕರುಳಿನ ಸಂಬಂಧ ಇದೆ. ಇವತ್ತಿಗೆ 40 ವರ್ಷಗಳ ಹಿಂದೆ ಇದೇ ದಿವಸ, ಅಂದರೆ ನಮ್ಮ ಯಜಮಾನರ ಹುಟ್ಟುಹಬ್ಬದ ದಿವಸ, ಪ್ರೇಮಲೋಕ ಅನ್ನುವ ಚಿತ್ರದ ರೆಕಾರ್ಡಿಂಗ್ ಸ್ಟಾರ್ಟ್ ಆಗಿದ್ದ ದಿನ ಇವತ್ತು. ಅವತ್ತು ಮದ್ರಾಸಿನ ಪ್ರಸಾದ್ ದಿಲ ಸ್ಟುಡಿಯೋದಲ್ಲಿ ನಾವು 150 ಜನ ವಾದ್ಯಗಾರರೊಂದಿಗೆ ಕಾಯ್ತಾ ಇದ್ವಿ. ನಮ್ಮ ಯಜಮಾನರು
ಅವರ ಹುಟ್ಟುಹಬ್ಬಕ್ಕೆ ಯಾವಾಗಲೂ ತಿರುಪತಿಗೆ ಹೋಗೋದು ಒಂದು ಅಭ್ಯಾಸ. ತಿರುಪತಿಗೆ ಹೋಗಿ ಸ್ವಾಮಿಗೆ ನಮಸ್ಕಾರ ಮಾಡಿ ಅಲ್ಲಿಂದ ಲಡ್ಡು ತಂದು ನಮಗೆಲ್ಲ ತಿನ್ನಿಸೋರು. ಇವತ್ತು ನಾನು ಆ ಕರುಳಿನ ಸಂಬಂಧಕ್ಕೆ ತಿರುಪತಿಯಿಂದ ಲಡ್ಡು ತಂದಿದ್ದೀನಿ. ಪ್ರೀತಿಯ ಲಡ್ಡುಗೆ ಒಂದು ನಾದದ ಲಡ್ಡು. ಮಹಾಗರುಗಳೇ, ನಿಮ್ಮ ಕೈಯಾರೆ ತಿನ್ನಿಸಿ. ಹ್ಯಾಪಿ ಬರ್ತ್ಡೇ ರವಿ ಸರ್. ಹ್ಯಾಪಿ ಬರ್ತ್ಡೇ ವಿ ರವಿಚಂದ್ರನ್ ಸರ್. ಎಲ್ರಿಗೂ ನಮಸ್ಕಾರ. ಈ ಥರನೂ ಒಂದು ಹುಟ್ಟುಹಬ್ಬ ಆಚರಿಸ್ತೀವಂತ ಕನಸಲ್ಲೂ ನೆನೆಸ್ಕೊಂಡಿರಲಿಲ್ಲ. ಆ ಕನಸನ್ನು ಮೀರಿಸಿದ್ದು ನೀವೇ. ನಾನು ಅಂದ್ಕೊಂಡಿರಲಿಲ್ಲ ನನ್ನ ಹುಟ್ಟುಹಬ್ಬ ಎಲ್ಲಾನು ಕರೆಸಿ ಈ ಥರ ಒಂದು ಸಂಭ್ರಮ ಮಾಡ್ಕೊಳ್ಳೋದು ಕನಸಲ್ಲಿ ಅಂದ್ಕೊಂಡಿರಲಿಲ್ಲ. ನಾನು ಹುಟ್ಟಿದ್ದು ನನ್ನ ತಾಯಿ ಗರ್ಭದಲ್ಲಿ. ನಾನು ಬೆಳೆದಿದ್ದು ನಿಮ್ಮ ಗರ್ಭದಲ್ಲಿ. ನಮ್ಮ ಅಪ್ಪ ಅಮ್ಮ ಅವರೇ ನನಗೆ ನಂಬಿಕೆ, ಅವರೇ ನನಗೆ ಪ್ರೀತಿ, ಅವರೇ ನನಗೆ ಕನಸು, ಅವರೇ ನನಗೆ ಮೊದಲ ದೇವರು. ಅವ್ರನ್ನ ನೆನೆಸ್ಕೊಳ್ದೆ ಒಂದು ದಿವಸನೂ ಇಲ್ಲ, ಅವ್ರು ನೆನೆಸ್ಕೊಳ್ದೆ ಒಂದು ಉಸಿರು ಆಡೋದಿಲ್ಲ ನಾನು. ಸೊ ಅವ್ರನ್ನ ನೆನೆಸ್ಕೋತಾ ಈ ಹುಟ್ಟುಹಬ್ಬನ ನಿಮ್ಮ ಜೊತೆ ಆಚರಿಸ್ಕೋತೀನಿ. ಅವ್ರ ಆಶೀರ್ವಾದ ಇರೋದ್ರಿಂದಲೇ ಇವತ್ತು ಇಲ್ಲಿ ಬಂದು ಹಿಂಗೆ ನಿಂತಿರೋದು. ಮಾತು ಇವಾಗಲೇ ಬೇಡ, ಸ್ವಲ್ಪ ಹೊತ್ತು ಶೋ ಮಜಾ ಮಾಡೋಣ ಅಲ್ವಾ? ಆಮೇಲೆ ಮಾತಾಡೋಣ. ಖಂಡಿತವಾಗ್ಲೂ ರವಿ ಸರ್. ಆಮೇಲೆ ಹಾಡುಗಳ ಜೊತೆ ಹಾಡುಗಳ ಕಥೆ ವ್ಯಥೆ ಎಲ್ಲ ಮಾತಾಡೋಣ. ಇಲ್ಲೆಲ್ಲ ತುಂಬ ಸರ್ ನಮಸ್ಕಾರ ಸರ್. ನಿಮ್ಮನ್ನು ಎಕ್ಸ್ಪೆಕ್ಟ್ ಮಾಡಿ ತುಂಬ ಥ್ಯಾಂಕ್ಸ್ ಸರ್. ನನ್ನ ಹೆಂಡತಿ, ಮಕ್ಕಳು, ನನ್ನ ರಿಲೇಷನ್ಸು, ನಮ್ಮ ಸ್ನೇಹಿತರು, ಅಂಶಲೇಖ ಅವ್ರ ಮಿಸ್ಸಸ್ಸು ಎಲ್ಲ ಇರೋರೆಲ್ಲ ನನ್ನ ಜೊತೆ ಹುಟ್ಟಿ ಬೆಳೆದವ್ರೆ ನೀವು ಅಲ್ವಾ? ನಿಮ್ಮನ್ನೆಲ್ಲ ನೋಡಿ ತುಂಬ ಖುಷಿ ಆಯಿತು. ಒಂದು ರೀತಿಯಲ್ಲಿ ನೀವೆಲ್ಲ ನನ್ನ ಕುಟುಂಬನೇ. ಈ ಕುಟುಂಬದ ಜೊತೆ ಇವತ್ತು ಬರ್ತಡೇ ಆಚರಿಸ್ಕೊಳ್ಳೋದಕ್ಕಿಂತ ದೊಡ್ಡ ಖುಷಿ ಬೇರೆ ಏನಿಲ್ಲ ನನಗೆ. 40 ವರ್ಷ ಇಂಡಸ್ಟ್ರಿಯಲ್ಲಿ ಇದ್ದಿದ್ದಕ್ಕೆ ಸಾರ್ಥಕರಿ ನಿಮ್ಮ ಜೊತೆ ಬರ್ತಡೇ ಮಾಡ್ತಿದ್ದೀನಿ. ಬೇರೆ ಏನಿಲ್ಲ, ಈ ಹಾಡಿನಲ್ಲಿರೋ 2 ಸಾಲು ನಾನು ಅವ್ರಿಗಾಗಿ ನಾನು ಓದ್ತೀನಿ ಅಷ್ಟೇ. ಆ ದೇವರೊಬ್ಬನೇ ಕಲಗಾರ, ಹೂಮನಗಳ ಮಾಡಿದ, ನೀವಿಬ್ಬರು ಹೂಮನಗಳ ಪರ್ಸನಾಲಿಟೀಸ್, ಹೂಮನಗಳ ಮಾಡಿದ, ಪ್ರೀತಿಯ ಮಧು ತುಂಬಿದ, ಚಂದದ ಹೊಸ ಜೋಡಿಯ ಬಾಳಲಿ ಕಲೆ ಹಾಕಿದ. ನೀವಿಬ್ಬರೂ ಸೇರಿಕೊಂಡು ತಿರುಗೋ ಕೆಲಸ ಮಾಡಬೇಕು, ನಾವೆಲ್ಲರೂ ನಿಮ್ಮ ಜೊತೆಯಲ್ಲಿ ಕೆಲಸ ಮಾಡಬೇಕು. ಅಷ್ಟು ಅದ್ಭುತವಾದ ಹಾಡುಗಳನ್ನು ನೀವು ಕ್ರಿಯೇಟ್ ಮಾಡಬೇಕು. ಪ್ಲೀಸ್, ಲೈಕ್ ಅನ್ ಎಲ್ಡರ್ ಬ್ರದರ್ ಐ ಆಮ್ ಟೆಲ್ಲಿಂಗ್, ವರ್ಕ್ ಟುಗೆದರ್, ಫರ್ಗೆಟ್ ದಿ ಪಾಸ್ಟ್. ಹಾಡಬೇಕು, ಅದು ಚಿರಕಾಲ ಬಾಳಬೇಕು. ಪ್ಲೀಸ್ ಸರ್. ರವಿ ಸರ್ ಹಾಗೂ ಮಹಾಗುರುಗಳು ಒಂದಾಗಿ ನಾದ ಪ್ರೇಮಿಗಳನ್ನು ರಂಜಿಸಬೇಕು ಅನ್ನೋದು ಗಾನ ಭೀಷ್ಮನ ಕನಸಾಗಿತ್ತು. ಗಾಯನದ ದೇವರು ಆಸೆ ಪಡ್ತಾ ಇದ್ರೆ ಪಕ್ಕದಲ್ಲಿ ಸರಸ್ವತಿ ಅವತ್ತೇ ಅಸ್ತು ಅಂದ್ಬಿಟ್ಟಿದ್ದಾರೆ ತಾಯಿ. ಆ ಜೋಡಿ ಇವತ್ತಿಲ್ಲಿ ಕಾಣಿಸ್ತಾ ಇದೆ. ಡಬಲ್ ಪಾಸಿಟಿವ್ ನೋಡಿದಾಗ ಅವ್ರ ತಲೆಯಲ್ಲಿ ತುಂಬ್ಕೊಂಡಿರೋದೆಲ್ಲ ಪ್ರೇಮ್ ಲೋಕ. ಅವರೊಬ್ಬ ಡಿಸ್ಟ್ರಿಬ್ಯೂಟ್ರು, ಪ್ಲಸ್ ಅವರು ಸಿನಿಮಾನ ಅಲ್ಲಿ ಕೂತ್ಕೊಂಡು ನೋಡೋರು. ನಮ್ಮ ಥರ ಇಲ್ಲಿ ಕೂತ್ಕೊಂಡು ಸಿನಿಮಾ ನೋಡಲ್ಲ. ಅವರು ಹೆಗಲ ಮೇಲೆ ಕೈ ಹಾಕ್ಕೊಂಡು ಒಂದು ರೌಂಡ್ ಕರ್ಕೊಂಡು ಹೋಗ್ತಾರೆ. ಅಂದರೆ ಅವ್ರಿಗೆ ನನಗೆ ಹೇಳೋಕ್ಕೆ ಧೈರ್ಯ ಇಲ್ಲ. ಇಷ್ಟು ಕಷ್ಟಪಟ್ಟು ಸಿನಿಮಾ ಮಾಡ್ಕೊಂಡು ಬಂದವನೇ ಚೆನ್ನಾಗಿಲ್ಲ ಅಂತ ಹೆಂಗೆ ಹೇಳೋದು ಇವನಿಗೆ ಅಂತ ಹೇಳ್ಬಿಟ್ಟು ಅವ್ರು ಹೇಳಿದ್ದು ಒಂದೇ ಲೈನು, ಇದು ಪ್ರೇಮಲೋಕ ಥರ ಇಲ್ಲ. ಅದೊಂದು ಮಾತು ಅವ್ರು ಎಷ್ಟು ಪ್ರೀತಿಯಿಂದ ಹೇಳಿದ್ರು ಅಂದರೆ ಆ ಸಿನಿಮಾಗೆ ಇಡೀ ಸಾಂಗ್ ರೀ ರೆಕಾರ್ಡಿಂಗಲ್ಲಿ ಫುಲ್ ಬದಲಾಯಿಸಿ ರೆಡಿ ಮಾಡ್ಕೊಂಡು ಬಂದ ಮೇಲೆ ಅದನ್ನು ತೋರಿಸಿದ್ರೆ, ಈ ಸಿನಿಮಾ ನನಗೆ ತೋರಿಸ್ಲಿಲ್ವಲ್ಲ, ನೀನು ಬೇರೆ ಸಿನಿಮಾ ತೋರಿಸ್ತಾ ಇದೆಯಾ ಅಂದರೆ ನನಗೆ ಆ ಥರ ಉಟ್ಕೊಂಡಿದ್ದು. ಅಂದರೆ ಚೆನ್ನಾಗಿಲ್ಲ, ಇಷ್ಟ ಆಗಲಿಲ್ಲ ಅಂತ ಅವರು ನನ್ನ ಬೈಬೋದಾಗಿತ್ತು. ಆದರೆ ನಾನು ಪಟ್ಟಿರೋ ಶ್ರಮ, ನಾನು ಪಟ್ಟಿರೋ ಕಷ್ಟ, ಆ ಕಷ್ಟ ಅದರಲ್ಲಿ ನಿಷ್ಠೆ ಇತ್ತು, ಶಿಸ್ತಿತ್ತು. ಇದನ್ನು ಹೆಂಗೆ ಬೈದ್ಬಿಡೋದು ಒಂದೇ ಸರಿ? ಅದನ್ನು ತುಂಬ ಪ್ರೀತಿಯಿಂದ ಹೆಗಲ ಮೇಲೆ ಕೈ ಹಾಕ್ಕೊಂಡು, ಇದು ಪ್ರೇಮಲೋಕ ಥರ ಇಲ್ಲ ಮಗನೇ, ನಿನ್ನನ್ನು ಪ್ರೇಮಲೋಕ ನೋಡ್ಕೊಂಡು ಬರ್ತಾರೆ ಜನ, ಆ ಮನಸ್ಸಲ್ಲಿ ಬರ್ತಾರೆ, ಅವ್ರಿಗೆ ಆ ಥರ ಸಿನಿಮಾ ಕೊಡಬೇಕು ನೀನು ಅಂತ ಹೇಳಿದವರು.
ಅದಕ್ಕೆ ರಣಧೀರ, ಅದಕ್ಕೆ ವೀರಸ್ವಾಮಿ ಅಂದರೆ ಮಿದಾಸ್ ಟಚ್ ಅನ್ನೋದು. ಅವ್ರು ಇಲ್ಲದೆ ಹೋದರೆ ನಾನು ಇಲ್ಲವೇ ಇಲ್ಲ ಇವತ್ತು ಅಂತ ಹೇಳೋದು. ಪ್ರೀತಿಯಲ್ಲಿ ಇರೋ ಸುಖ ಗೊತ್ತಿರಲಿಲ್ಲ, ಗೆಳತಿಯರೇ ಕಳೆಯಿತು ಆ ಬೇಸಿಗೆ. Hello, if you could just say hi to all your fans. ಚಂದಮಾಮನಿಂದ ಹೊಳಪನು ಕಂದ, ಬಾಲದಿಂದಿನಿಂದ ಮುಳುಪನು ಕಂದ. ಮಾಡಲೇಬೇಕಲ್ಲ ಅಂತ ಒಂದು ದಿವಸದಲ್ಲಿ ಸಾಂಗ್ ಶೂಟ್ ಮಾಡಿಬಿಡ್ತೀನಿ ನಾನು. ಒಂದೇ ದಿನದಲ್ಲಿ ಶೂಟ್ ಮಾಡಿ ಪಿಕ್ಚರ್ ರೆಡಿ ಆಗುತ್ತೆ, ಸಂಸಾರ್ಗೆ ಹೋಗುತ್ತೆ. ಇನ್ನೇನು ರಿಲೀಸ್ ಮಾಡಬೇಕು ಅಂತ ಎಲ್ಲರೂ ಫಸ್ಟ್ ಕಾಪಿ ನೋಡ್ತೀವಿ. ನನ್ನ ತಮ್ಮನೇ ಡಿಸ್ಟ್ರಿಬ್ಯೂಟ್ರ್ ಅವಾಗ ಜೊತೆಯಲ್ಲಿ. January 14th ಥಿಯೇಟ್ರೆಲ್ಲ ಬುಕ್ ಮಾಡಿಬಿಟ್ಟಿರ್ತಾರೆ. 5ನೇ ತಾರೀಕು ಪಿಕ್ಚರ್ ನೋಡ್ತೀವಿ, ಮನೆಗೆ ಬರ್ತೀವಿ, ರಿಲೀಸ್ ಕ್ಯಾನ್ಸಲ್ ಮಾಡಿ ಪಿಕ್ಚರ್ ರಿಲೀಸ್ ಮಾಡಲ್ಲ ಅಂತೀನಿ ನಾನು. ಅವ್ನು ಗಾಬರಿ ಆಗ್ಬಿಡ್ತಾನೆ, ಇಡೀ ಥಿಯೇಟ್ರೆಲ್ಲ ಬುಕ್ ಮಾಡಿಬಿಟ್ಟಿದ್ದೀನಿ ಅಂತ. ಏನಾರಾಗಲಿ ಬಂಗಾರದ ಗೊಂಬೆ ಸಾಂಗ್ ನಾನು ಅಂದ್ಕೊಂಡೆ ಪಿಕ್ಚರೈಸ್ ಮಾಡಿದ್ರೆ ಮಾತ್ರ ಈ ಸಿನಿಮಾ ರಿಲೀಸ್ ಮಾಡೋದು, ಅದಿಲ್ಲದೆ ಮಾಡೋದಿಲ್ಲ ಅಂತೇಳಿ ಮತ್ತೆ ಸೌಂದರ್ಯ ಅವ್ರಿಗೆ ಕಾದು ಮತ್ತೆ 4 ಸಲ ಡೇಟ್ ತೊಗೊಂಡು ಪಿಕ್ಚರೈಸ್ ಮಾಡಿ ಆ ಸಾಂಗ್ ಮಾಡಿ ಮತ್ತೆ ಐ ಥಿಂಕ್ ಮಾರ್ಚ್ ಫೆಬ್ರವರಿನ ರಿಲೀಸ್ ಮಾಡಿದ್ವಿ ಪಿಕ್ಚರ್ ಅನಿಸುತ್ತೆ. ಆ ಥರ ಆಗಿದ್ದಂಥ ಸಾಂಗು. ಏನ್ಯಾವ ಒಂದು ಸರಿ ಈ ಸಾಂಗ್ ಆಡ್ತಿರ್ಬೇಕಾದ್ರೆ ಸೌಂದರ್ಯವನ್ನು ಹೊತ್ಕೊಂಡು ಹೋಗಿರೋದು ನೆನಪಾಗುತ್ತೆ ನನಗೆ. ತುಂಬ ಒಳ್ಳೆ ಸೌಂದರ್ಯ ಅಂತ, ಅದಕ್ಕಿಂತ ಅವ್ರಿಗೆ ಆರ್ಟಿಸ್ಟ್ ಎಂಥ ನಟಿ ಅವರು ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದ ಸಿನಿಮಾ. ಆ ಕ್ಷಣಗಳು ಇವತ್ತು ಮೆಲ್ಕ್ ಹಾಕ್ತಿದ್ರಲ್ಲ ನೀವು, ಅದು ಖುಷಿ ಆಗಿದ್ದಂಥ ವಿಷಯ. ಒಂದು ಪಂಚೆ ಒಂದು ಶರ್ಟ್. ಆದರೆ ರಾಮಾಚಾರಿ ಶಾಂತಿ ಕ್ರಾಂತಿಯ ಸೋಲ್ನ ಹೆಗಲ ಮೇಲೆ ಎತ್ತಿ ಗೆಲುವನ್ನ ತೋರಿಸ್ತು ನನಗೆ ಅಲ್ವಾ, ಅದು ರಾಮಾಚಾರಿ. ಅದಕ್ಕೆ ಆ ಸಿನಿಮಾನ ಯಾವತ್ತೂ ಮರೆಯೋಕ್ಕಾಗೋದಿಲ್ಲ. ಇವರಪ್ಪ ಇವ್ರು ಮಾಡಿದ ಹಾಡುಗಳು, ನಾನು ಪಂಚೆ ಹಾಕೊಂಡು ಬಂದ್ರೆ ಶೂಟಿಂಗ್ಗೆ ಎಲ್ಲ ನೋಡಿ ಏನಾಯ್ತು ಇವನಿಗೆ. ನನ್ನ ಜೊತೆಯಲ್ಲಿ ಇರೋ ಸ್ನೇಹಿತರಲ್ಲೇ ನಗೋರು, ನಮ್ಮೂರ ಯವರಾಣಿ ಅಂತ ಹಾಡು ಹೇಳ್ತಿದೆ. ಇವನು ಹೋದ ಮನೆಗೆ, ಇವನೇನು ಹಿಂಗಾಡ್ದವನೆ, ಹಿಂಗೆ ಹತ್ಕೊಂಡು ಕೂತವನೆ ಅಂದರು. ಬಟ್ ಆ ಸಿನಿಮಾನ ನೀವು ಗೆಲ್ಲಿಸಿ ನನ್ನ ಆಸೆನ ನೆರವೇರಿಸಿದ್ರಿ. ಅದರಿಂದ ನಮ್ಮಪ್ಪನಿಗೆ ನಾನು ಸಂತೋಷ ಕೊಟ್ಟೆ. ನಾನು ನಮ್ಮಪ್ಪನಿಗೆ ಹೇಳಿದೆ, ನಾನು ನಿಮ್ಮನ್ನು ಗೆಲುವು ತೋರಿಸ್ತೀನಿ, ನಾನು ಶಾಂತಿ ಕ್ರಾಂತಿ ಮುಂಚೆ ಒಂದು ಗೆಲುವು ತೋರಿಸ್ತೀನಿ ಅಂತ ಒಂದು ಸಿನಿಮಾ ಮಾಡಿದ್ದೆ, ಗೆಲ್ಸಿದ್ದೆ. ಅದಕ್ಕೆ ಕಾರಣ ಜನನೇ. ಶುಭಾಶಯಗಳು ರಂಗನಾಥ್ ಅವರೇ. ಥ್ಯಾಂಕ್ ಯು ಜನ ಅವರು. ಅಲ್ಲ, ಎಷ್ಟು ಧೈರ್ಯ ನಿಮಗೆ, ಹೀಗೆ ನಿಂತಿದ್ದೀರಲ್ಲ. ಏನು ಮಾಡಲಿ, ಕೂತ್ಕೊಳ್ಳ. ನಾನು ಕೆಲಸ ಕೊಡಿಸಿದ್ದೀನಿ ಅಂತಂದಮೇಲೆ ಸ್ವಲ್ಪ ಒಂದು ಭಯ ಭಕ್ತಿ ಅದೆಲ್ಲ ಇರ್ಬೇಡವಾ? ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು. ಏನು ಹೇಳ್ಬೇಕೀಗ? ಆಮೇಲೆ ನೀವು ಬೇಜಾರು ಮಾಡ್ಕೋತೀರ, ನನ್ನ ಮೈಕ್ ನೀವು ಕೊಟ್ಬಿಡಿದೆ. ಅದು ರಂಗನಾಥ್ ಅವ್ರು ಇರಬೇಕಾದ್ರೆ ಬೇರೆ ಯಾರು ಕ್ಲಿಯರಲ್ಲಿ ಒಂದು ಮೈಲ್ ಸ್ಟೋನ್. ಅವ್ರು ಅವತ್ತು ಫೋನ್ ಮಾಡಿ ಈ ಸಿನಿಮಾ ನೀವು ಬೇಡ ಅಂತ ಹೇಳೋದಕ್ಕೆ ಚಾನ್ಸೇ ಇಲ್ಲ, ಮಾಡಲೇಬೇಕು ಅಂತ ಹೇಳಿದಾಗ ಅವ್ರು ಹೇಳ್ತಾ ಇದ್ದಿದ್ರೆ ಐ ವುಡ್ ಹ್ಯಾವ್ ಮಿಸ್ಡ್ ಔಟ್ ಆನ್ ಸಮಥಿಂಗ್ ವೆರಿ ಬಿಗ್. ಹೇಗೆ ಮನೆ ದೇವರು ನನ್ನ ಲೈಫಲ್ಲಿ ಒಂದು ಮೈಲ್ ಸ್ಟೋನು, ಅದೇ ಥರ ಒಂದು ಕನ್ನಡ ಇಂಡಸ್ಟ್ರಿಲೂ ಒಂದು ಒನ್ ಆಫ್ ದ ಎಪಿಕ್ ಮೂವೀಸ್ ಅಂತ ಹೇಳ್ಬೋದು. ಹಲೋ ಮ್ಯಾಮ್. ಖುಷ್ಬು ಮ್ಯಾಮ್, ನಿಮ್ಮ ಸ್ಮೈಲ್, ರಣಧೀರದಲ್ಲಿ ನಿಮ್ಮ ಹೇರ್, ಅದು ಇವಾಗಲೂ ಕೂಡ ಹಾಗೆ ಕಣ್ಣಿಗೆ ಕಟ್ಟಿದಾಗಿದೆ. ಯುಗ ಪುರುಷದಲ್ಲಿ ಬರೀ ಕಣ್ಣಲ್ಲೇ ಈ ಎಕ್ಸ್ಪ್ರೆಷನ್ಸು ಪ್ರತಿಯೊಂದು ಕೂಡ ನಮಗೆ ಕಾಣಿಸ್ತಾ ಇದೆ. ಅಂಜದ ಗಂಡು ಚಿತ್ರದಲ್ಲಿ ಅವ್ರಿಗಿರುವಂಥ ಆ ಆಕ್ರೋಶ, ಅದು ಕೂಡ ಪ್ರೀತಿ ಮಾಡಬೇಕು ಅಂತ ಅನಿಸುತ್ತೆ. Has been more like a godfather to me all these years. Even if he's not around, I know his blessings are with me always. And with this, the family in the front, they are nothing less than my own family. In all my good and bad, we have stood by each other. So today I'm not going to wish you a very, very happy birthday.
But in return, I'm going to take something from you. His blessings are very important to me. ಆ್ಯಕ್ಚುಲಿ ಎಲ್ರಿಗೂ ಹೊಟ್ಟೆ ಹಸ್ಬಿಟ್ಟಿತ್ತು, ಮಾತೇ ಬರ್ತಾರೆ. ನಾನು ಮಾತೇ ನಿಲ್ಲಿಸ್ತಿಲ್ಲ, ಇನ್ನೊಬ್ರು ಫೋಟೋಗ್ರಾಫರ್ ಮಾತೇ ಆಡ್ತೀವಿ. See you on next Wednesday. Mama. Sunday is Sundaying because of my mother doing ganji powder. ಏನಿದು? ರಾಜ್ಮಾ ನಿಮ್ಮಮ್ಮ. ಸೊ ರಾಗಿ ಉರಿತಾ ಇದ್ದಾರೆ, ಏನೇನೋ ಒಂದಷ್ಟು ಹುರ್ಕೊಂಡಿದಾರಪ್ಪ. ವೆರಿ ನೈಸ್ ಮಂಜುಳಾ. ಓ ಇಲ್ಲಿದೆ ನಮ್ಮ ಐಟಮ್. ಸೊ ದಿಸ್ ಈಸ್ ದ ಗಂಜಿ ಪೌಡರ್ ಇಂಗ್ರೀಡಿಯೆಂಟ್ಸ್. ನಮ್ಮಮ್ಮ ಮಂಡೆಯಿಂದ ಸ್ಕೂಲ್ಗೆ ಹೋಗ್ತಾರೆ. ಸೊ ಸ್ಕೂಲ್ಗೆ ಹೋಗೋದ್ರಿಂದ ಯಾರು ಏನು ಕೇಳಬಾರ್ದು ಮಂಡೆಯಿಂದ ತಿಂಡಿನ ಅಂತ ಈಗಲೇ ಮಾಡಿರ್ತಾ ಇದ್ದಾರೆ. ಎಲ್ಲ ಏನೇನು ಹಾಕಿದ್ಯಾ ಹೇಳ, ಎಕ್ಸ್ಪ್ಲೇನ್ ಮಾಡಿ ಮಮ್ಮಿ. ಏನೇನು ಹಾಕಿದ್ಯಾ? ರಾಗಿ ಎಲ್ಲ ಕಾಳು ಸ್ವಲ್ಪ ತೊಳೆದು ಒಣಗಿಸ್ಕೊಬೇಕು. ಹೆಸರು ಕಾಳು, ರಾಗಿ, ಜೋಳ, ಗೋಧಿ, ಆಮೇಲೆ ಪಂಪ್ಕಿನ್ ಸೀಡ್ಸು, ಸನ್ಫ್ಲವರ್ ಸೀಡ್ಸು, ಚಿಯಾ ಸೀಡ್ಸು, ಆಮೇಲೆ ಹೆಸರು ಕಾಳು, ಓಟ್ಸ್ ಸ್ವಲ್ಪ ಇತ್ತದು, ಕರಿಬೇವು, ಮೆಂತ್ಯ, ಜೀರಿಗೆ ಎಲ್ಲ ರುಬ್ಬಿಟ್ಟು ಇದನ್ನ ಹಾಲ್ಗೆ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಹಾಕ್ಬೋದು, ನೀರು ಖಾರ ಹಾಕ್ಬೋದು. ಮಿಕ್ಸ್ ಮಾಡಿ ಸ್ವೀಟರು ಹಾಕೋಬೋದು, ಖಾರ ಅಲ್ಲ ಸಾರಿ ವೆಯ್ಟ್ ಗೇನ್ ಆಗೋದಲ್ಲ, ವೆಯ್ಟ್ ಲಾಸಿಗೆ. ವೆಯ್ಟ್ ಲಾಸ್ ಇರೋರು ಪ್ಲೀಸ್ ಕಾಂಟ್ಯಾಕ್ಟ್ ಮೈ ಮದರ್. ಅವರು ಹೆಲ್ತ್ ಡಯಟ್ದು ಪ್ಲ್ಯಾನ್ ಕಳಿಸ್ತಾರೆ, ಓಕೆನಾ? ಅಲ್ಲಿ ಎಗರುತ್ತಾ ಇದೆ ಎಲ್ಲ ರಾಜ್ಮಾ ಎತ್ತು. ಸ್ವಲ್ಪ ಬೇಕು ಅಂದರೆ ಇದು ಹಾಕೋಬೋದು, ಏನು ಬಾದಾಮಿ, ಗೋಡಂಬಿನೂ ಹಾಕೋಬೋದು. ಓಕೆ ಮದರ್, ಅದು ಎತ್ಕೊಂಡು ಥ್ಯಾಂಕ್ ಯು ಫಾರ್ ದ ರೆಸಿಪಿ. ಓ ಪಿಕಾಕ್ ಬಂದ್ಬಿಟ್ಟಿದೆ. ಆ್ಯಕ್ಚುಲಿ ಎರಡಿತ್ತು, ನಾನು ಅದನ್ನು ನೋಡೋಕ್ಕೆ ಆವಾಗಲಿಂದ ಕಾಣಿಸಿಲ್ಲ ಅಂತ ಬಂದೆ. ಉಸ್ಕೊಂಡ್ಬಿಡ್ತು ಆ್ಯಕ್ಚುಲಿ ನಾನು ಬಂದೆ ಅಂತ. ಇನ್ನೂ ಒಂದು ಎಲ್ಲೋ ಇತ್ತಲ್ಲ, ಅದರದ್ದು ಗೂಡು ನೋಡಿ. ಮುಂಗ್ಸಿ ಬರುತ್ತೆ, ಪಿಕಾಕ್ ಬರುತ್ತೆ, ಹಕ್ಕಿಗಳು ಬರುತ್ತೆ. ಆ್ಯಕ್ಚುಲಿ ಎರಡು ಕಾಣಿಸ್ತಾ ಇದ್ದಾವೆ, ಹೆಡ್ ಮಾತ್ರ ಕಾಣಿಸ್ತು. ಎರಡು ಆಚೆ ಬಂತು. ನಾನು ರೆಡಿ ಆಗಿಲ್ಲ, ನನ್ನ ಮುಖ ಬೇಡ. ಗ್ರೀನ್ ಬಟ್ಟೆ ಹಾಕೊಂಡಿದ್ದೀನಿ ಅಂದರೆ RCB ಇವತ್ತು ವಿನ್ ಆಗೇ ಆಗುತ್ತೆ ಅಂತ ಫಾರ್ ಶೋರ್, ಬಿಕಾಸ್ ದಿಸ್ ಇಸ್ ಗ್ರೀನ್ ಸಿಗ್ನಲ್. ತೋರಿಸು, ಅಲ್ಲಿ ತೋರಿಸ್ತಾ ಇದ್ದಾಳೆ. ಈ ಮಾಡು, ತೋರಿಸು ಮಗನೆ, ಅಷ್ಟೇ ತಾನೆ. ತೋರಿಸು ಬಂಗಾರ, ಈ ಮಾಡಿ ಜೇಂಗಾ ಅಂತ. ಈಗಲೇ ಇವಳಿಗೆ ಜೇಂಗಾ ಬೇಕು. ಯಾವುದು ಬುಕ್ಸ್ ತೋರಿಸೋದು, ಬುಕ್ಸ್ ಹೆಸರು. ಸುಮ್ಮನೆ ಓದೆಲ್ಲ ಮಾಡಲ್ಲ, ಸುಮ್ಮನೆ ತಗೋಬಿಡೋದಾ? ಯಾವುದು ಹೆಸರು? ಹೆಸರು ಹೇಳು ಫಸ್ಟು. ಟೈಮ್ ಮಷೀನ್. ಇನ್ನೊಂದು ಟೈಮ್ ಮಷೀನ್, ಇದು ದ ಮರ್ಚೆಂಟ್ ಆಫ್ ವೆನಿಸ್. ನೋಡ್ತೀನಿ ನಾನು. ಅಮ್ಮ RCB ಮ್ಯಾಚ್ ಅಂತ ರೆಡ್ ಕಲರ್ ಹಾಕೊಂಡಿದ್ದೀರಾ, ಸೋಫಾಗೂ ರೆಡ್ ಹಾಕ್ಬಿಟ್ಟಿದ್ದೀರಾ. RCB ಗೆಲ್ಲುತ್ತೆ, ಯಾರು ಗೆಲ್ಲುತ್ತೆ? ನನಗೇನು ಹೇಳ್ಬೇಡಪ್ಪ. ಯಾರು RCB ಗೆಲ್ಲುತ್ತೆ? ಇನ್ನೊಂದು RCB ಗೆಲ್ತಾರೆ. RCB ಜೈ ಅನ್ನಿ. RCB ಜೈ. ನಮ್ಮ ನಂಜಮ್ಮನ ಆಸೆ ಕೊನೆಗೂ ನೆರವೇರಿತು. ನಾನು ಕಾಣ್ತಾ ಇದ್ದೀನಿ. ಥ್ಯಾಂಕ್ ಯು ಶೆಫ್ ಕಿಸ್. ಏನ್ ಹೇಳ್ದೆ ಇವಾಗ ನೀನು? ಚೌಕಾಬಾರ ರಾತ್ರಿಯಲ್ಲಿ 6 o'clock ಮೇಲೆ ಆಡಬಾರ್ದು, ಸಾಲ ಆಗುತ್ತೆ. ಸರಿ, ಸಾಲ ಕೊಡು. ನನ್ನ ಹತ್ರ ಇಸ್ಕೊಂಡಿದ್ದೆಲ್ಲ ಆಯ್ತು. ನಾನು ಯಾವತ್ತೂ ಇಸ್ಕೊಂಡಿಲ್ಲಪ್ಪ ಸಾಲ. ನನ್ನ ಹತ್ರ ಎಷ್ಟು ಖರ್ಚು ಮಾಡಿಸಿದ್ಯಾ ಅದೆಲ್ಲ ಕೊಟ್ಬಿಡು. ನಾನೇ ನಿಮ್ಗೆ ಇದ್ದಾಗ ಯಾಕೆ ಸಾಲ ಕೊಡ್ಬೇಕು? ತಾನು ಕಪ್ ಕೊಟ್ಟಿದ್ದಾಳೆ. ತಾನು ಕಪ್ಪಲ್ಲಿ ಕುಡಿದ್ರೆ ಮಾತ್ರ ಪೆಪ್ಸಿ ನನಗೆ ಒಳಗಡೆ ಹೋಗೋದಂತ. ತಾನು ಆ್ಯಕ್ಚುಲಿ ಒಂದು ಒಳ್ಳೆ ಸಿಂಗರು.
ನಿಮಗೆ ಯಾರಿಗೂ ತಾನು ಟ್ಯಾಲೆಂಟ್ ಗೊತ್ತಿಲ್ಲ. ಎಷ್ಟು ದಿನ ಓದ್ಲಕ್ಕ ಕ್ಲಾಸಿಗೆ? 2 years. 2 years ಕ್ಲಾಸ್ಗೆ ಹೋಗಿದ್ದಾಳೆ. ಒಂದು ಸಾಂಗ್ ಇದುವರೆಗೂ ನನಗೋಸ್ಕರ ಆಡಿಲ್ಲ. ದಿವ್ಯಾಂಜಲಿ ನಂಗೆ ಇವಾಗ ಕಾಫ್ ಇದೆ, ಆಡೋಕ್ಕಾಗಲ್ಲ. ಸಿ ಐ ಆಮ್ ಟೇಕಿಂಗ್ ಮೆಡಿಕೇಶನ್ಸ್. ತಾನು ಹ್ಯಾಂಡ್ ರೈಟಿಂಗು ನಂತರನೇ ಕ್ಯೂಟಾಗಿದೆ ನೋಡಿ. ಯಾರಾದರೂ ಇದು ದೊಡ್ಡ ನಮ್ಮ ತಾನು ಬರ್ದಿರೋದು ಅಂತ ಯಾರು ಅನ್ಕೋತೀರಾ? ಚಾನ್ಸೇ ಇಲ್ಲ. ನೈಸ್ ತಾನು. ಸಿನ್ಸ್ ವಿ ಹ್ಯಾಡ್ ಅ ಲಾಂಗ್ ಡೇ ಯಸ್ಟರ್ಡೇ, ಸುಮ್ಮನೆ ನಮ್ಮ ಮಮ್ಮಿಗೆ ನನ್ನ ಹೈಟ್ ಮ್ಯಾಟ್ರ್ ಇವಾಗ. ಅವನು ಅಷ್ಟು ಉದ್ದೋಯ್ತು. ಅವಳಲ್ಲಿ ಕ್ರಾಕ್ಸ್ನ ಹೀಲ್ಸ್ ಕ್ರಾಕ್ಸ್ ಹಾಕ್ಕೊಂಡಿದ್ದಾಳೆ, ಅದಕ್ಕೋಸ್ಕರ. ಸೊ ನೆನ್ನೆ ಕಾನ್ಸರ್ಟು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು, ತುಂಬ ಮಜಾ ಮಾಡಿದ್ವಿ. ಬಟ್ ಸಿಕ್ಕಾಪಟ್ಟೆ ಲೇಟ್ ಆಯಿತು, ಅದಕ್ಕೋಸ್ಕರ ಐ ಕುಡಂಟ್ ಡೂ ಮಚ್. ಬಟ್ ಊಟ ಎಲ್ಲ ಮುಗಿಸಿ ಮನೆಗೆ ಹೋಗೋಷ್ಟೊತ್ತಿಗೆ ಇಟ್ ವಾಸ್ ಲೈಕ್ ಆಲ್ಮೋಸ್ಟ್ 1 o'clock ಆ್ಯಂಡ್ ಎಲ್ಲ ಟಯರ್ಡಾಗಿ ಮಲ್ಕೊ. ಇವತ್ತು ವಿ ಹ್ಯಾಡ್ ಅ ನೈಸ್ ಡೇ ಇನ್ ದ ಹೋಮ್. ಮ್ಯಾಚ್ ನೋಡ್ತಾ ಇದ್ದೀನಿ ಸ್ಟಿಲ್. ಮ್ಯಾಚ್ನ ನೋಡೋಣ ಅಂತ ಹೇಳಿದೆ, ಕಂಟಿನ್ಯೂ ಮಾಡಬೇಕು. ಆ್ಯಂಡ್ ಇವತ್ತು ನಮ್ಮ ತಾನು ಮನೆಗೆ ಬಂದು ನಾವು ನಾನ್ ವೆಜ್ ಊಟ ಎಲ್ಲ ಮಾಡಿ. ಇರು, ಸ್ಮೈಲ್ ಕೊಡು. ಸೊ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ನಮ್ಮ ಬ್ಲಾಗ್ ಅಂತ ಹೇಳ್ತಾರೆ. ನಮ್ಮ ಬ್ಲಾಗ್ ಮುಗಿಸೋಣ ಓಕೆ ಅಂತೇಳು. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್. ಐ ಲವ್ ಯು ಆಲ್. ಐ ಲವ್ ಯು ಆಲ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್ ಬಾಯ್. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಬಾಯ್.